ನಮಸ್ತೆ. ಮೊನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದ ಕಾರಣ ಕ್ಲೀನ್ ಆಗಿ ಕ್ಲಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಾನು ಈ ವಿಡಿಯೋವನ್ನ ಅಪ್ಡೇಟ್ ಮಾಡ್ತಾ ಇದ್ದೇನೆ ನಿಮಗೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಅಬ್ರಕದ ಬಗ್ಗೆ ಮಾತಾಡ್ತಾ ಇದ್ವಿ. ಅಬ್ರಕದ ಬಗ್ಗೆ ಮಾತಾಡುವಾಗ ಕ್ಲಾಸ್ ಎಂಡ್ ಆಯಿತು. ಇವಾಗ ಅಲ್ಲಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇನೆ. ಫಸ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತೇನೆ ನಾನು. ಅಬ್ರಕ ಅನ್ನುವಂಥದ್ದು ಒಂದು ಪ್ರಮುಖ ಅಲೋಹ ಖನಿಜವಾಗಿದೆ. ಬಹಳ ತೆಳುವಾದಂತಹ ಹಾಳೆಗಳಾಗಿ ವಿಭಜಿಸಬಹುದು. ಇನ್ನೊಂದು ವಿಶೇಷವಾದಂತಹ ಕ್ವಾಲಿಟಿ ಇದ್ರದ್ದೇನು ಅಂತ ಹೇಳಿದ್ರೆ ಇದು ಪಾರದರ್ಶಕ ಮತ್ತು ಶಾಖ ನಿರೋಧಕವಾದಂತಹ ಗುಣವನ್ನ ಹೊಂದಿರುವಂಥದ್ದು. ಇದು ಇದರ ವಿಶೇಷವಾದಂತಹ ಗುಣ. ಪಾರದರ್ಶಕ ಮತ್ತು ಶಾಖ ನಿರೋಧಕ ಗುಣವನ್ನ ಹೊಂದಿರುವ ಕಾರಣ ಇದನ್ನ ಬಹಳಷ್ಟು ಉಪಯೋಗ ಮಾಡಲಿಕ್ಕೆ ಆಗುವಂತಹ ಒಂದು ಗುಣವನ್ನ ಇದು ಹೊಂದಿದೆ. ಅಂದ್ರೆ ವಿಶೇಷವಾಗಿ ಬಹಳಷ್ಟು ಬೇರೆ ಬೇರೆ ವಸ್ತುಗಳನ್ನ ತಯಾರಿಸಲಿಕ್ಕೆ ಇದು ಉಪಯುಕ್ತವಾಗಿದೆ. ಏನನ್ನೆಲ್ಲ ಯಾವುದ್ರಲ್ಲೆಲ್ಲ ಇದು ಉಪಯುಕ್ತವಾಗಿದೆ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗುವ. ಇದನ್ನ ಟೆಲಿಫೋನ್ಗಳಲ್ಲಿ ಬಳಕೆ ಮಾಡಲಾಗ್ತದೆ. ಟೆಲಿಫೋನ್ಗಳಲ್ಲಿ ಇದರ ಉಪಯೋಗದಲ್ಲಿ, ಟೆಲಿಗ್ರಾಫ್ಗಳಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿದೆ. ನಾವು ಇಸಂತು ಸೇವೆ ಅಂದ್ರೆ ವೈರ್ಲೆಸ್ ಸರ್ವಿಸ್ಗಳಲ್ಲಿ ಸಹ ಇದನ್ನ ಬಳಸಬಹುದು. ನೆಕ್ಸ್ಟ್ ಗಾಜು ತಯಾರಿಕೆಯಲ್ಲಿ ಇದನ್ನ ಬಳಸಬಹುದಾಗಿದೆ. ಬಣ್ಣ ತಯಾರಿಕೆಗಳಲ್ಲಿ ಸಹ ಬಳಸಬಹುದು. ನೆಕ್ಸ್ಟ್ ವಾರ್ನಿಷಗಳಲ್ಲಿ ಸಹ ಇದನ್ನ ಬಳಸಬಹುದಾಗಿದೆ. ನೆಕ್ಸ್ಟ್ ಕೃತಕ ರಬ್ಬರ್ಗಳಲ್ಲಿ ಬಳಸಬಹುದು. ಡೈನಮೋಗಳಲ್ಲಿ ಬಳಸಬಹುದು. ಇದನ್ನ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಸಹ ಇದನ್ನ ಬಳಸಬಹುದು. ಅದು ಅಲ್ಲದೆ ಸ್ವಚಾಲನ ವಾಹನ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ವಿಮಾನ ತಯಾರಿಕೆಗಳಲ್ಲಿ ಸಹ ಇಲ್ಲಿ ಮೈಕವನ್ನ ಅಥವಾ ಅಬ್ರಕವನ್ನ ಬಳಸ್ತಾರೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಮೈಕ ಅಥವಾ ಅಬ್ರಕ ಎರಡು ಒಂದೇ, ಅದರ ಹೆಸರು ಮಾತ್ರ ಚೇಂಜ್. ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಅಂತ ಹೇಳಿ ಅದನ್ನ ನೋಡದೇ ಇರಬೇಡಿ. ಒಮ್ಮೊಮ್ಮೆ ಎಕ್ಸಾಮ್ ಅಲ್ಲಿ ಮೈಕ ಅಂತ ಸಹ ಕೇಳುವ ಚಾನ್ಸಸ್ ಇರ್ತದೆ. ಈ ರೀತಿಯಲ್ಲಿ ಬಹು ಉಪಯುಕ್ತವಾದಂತಹ ಒಂದು ಖನಿಜ ಸಂಪನ್ಮೂಲ ಆದದ್ರಿಂದ ಇದಕ್ಕೆ ಇನ್ನೊಂದು ಹೆಸರುಂಟು. ಅದು ಏನು ಅಂತ ಹೇಳಿದ್ರೆ ಕಾಗೆ ಬಂಗಾರ. ಇದನ್ನ ಒಂದು ನೋಟ್ ಮಾಡಿಕೊಳ್ಳಿ. ಅಬ್ರಕವು ಕಾಗೆ ಬಂಗಾರ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ವಿಶೇಷ ಗುಣಗಳಿಂದಾಗಿ. ಯಾವ ವಿಶೇಷ ಗುಣ ಅಂತ ಹೇಳಿದ್ರೆ ಪಾರದರ್ಶಕ ಮತ್ತು ಶಾಖ ನಿರೋಧಕ ಗುಣವನ್ನ ಹೊಂದಿರುವ ಕಾರಣ ಇದನ್ನು ಅನೇಕ ವಸ್ತುಗಳ ತಯಾರಿಕೆಗಳಲ್ಲಿ ಇದನ್ನ ಬಳಸಲಾಗ್ತದೆ. ಆದದ್ರಿಂದ ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯಲಾಗಿದೆ. ಎಲ್ಲೆಲ್ಲಿ ಸಿಗ್ತದೆ ಭಾರತದಲ್ಲಿ ಅಬ್ರಕ ನಿಕ್ಷೇಪ ಅಥವಾ ಅಬ್ರಕ ಹೇರಳವಾಗಿ ದೊರೆಯುತ್ತದೆ. ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳಿ ನೋಡ್ತಾ ಹೋಗುವ. ಆಂಧ್ರ ಪ್ರದೇಶದಲ್ಲಿ ದೊರಕುತ್ತದೆ, ರಾಜಸ್ಥಾನ, ಜಾರ್ಖಂಡ್, ಬಿಹಾರ. ಈ ಪ್ರಮುಖ ರಾಜ್ಯಗಳಲ್ಲಿ ನಮಗೆ ಅಬ್ರಕ ದೊರೆಯುತ್ತದೆ. ಉಳಿದ ರಾಜ್ಯಗಳಲ್ಲಿ ಸಹ ದೊರೆಯುತ್ತದೆ, ಆದ್ರೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುವಂತದ್ದು. ಆಂಧ್ರ ಪ್ರದೇಶ ಅತಿ ಹೆಚ್ಚು ಅಬ್ರಕವನ್ನ ಉತ್ಪಾದಿಸುವಂತಹ ರಾಜ್ಯ. ಇದನ್ನ ನೋಟ್ ಮಾಡಿಕೊಳ್ಳಿ. ಭಾರತದಲ್ಲಿ ಅತಿ ಹೆಚ್ಚು ಅಬ್ರಕವನ್ನ ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಅಬ್ರಕ ಆಗಿರುವಂತದ್ದು. ಭಾರತದ ಈ ರಾಜ್ಯದಲ್ಲಿ ಅಬ್ರಕ ನಿಕ್ಷೇಪ ಯಾವ ಪ್ರದೇಶದಲ್ಲಿ ದೊರಕ್ತಾ ಹೋಗ್ತದೆ ಅಂತ ಹೇಳಿದ್ರೆ ನೆಲ್ಲೂರು, ಕೃಷ್ಣ, ವಿಶಾಖಪಟ್ಟಣ, ಇದು ಆಂಧ್ರ ಪ್ರದೇಶದಲ್ಲಿರುವಂತಹ ಪ್ರಮುಖ ಈ ಪ್ರದೇಶಗಳಲ್ಲಿ ನಮಗೆ ಅಬ್ರಕ ಸಿಗ್ತದೆ. ಇನ್ನೊಂದು ವಿಶೇಷವಾಗಿ ನೀವು ಇನ್ನೊಂದು ವಿಚಾರವನ್ನ ನೋಟ್ ಮಾಡ್ಬೇಕಾಗ್ತದೆ. ಅದೇನು ಅಂತ ಹೇಳಿದ್ರೆ ಅದನ್ನ ಬರ್ಕೊಳ್ಳಿ. ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ ದೊರೆಯುವ ಅಬ್ರಕ ನಿಕ್ಷೇಪವು ತೆಳು ಹಸಿರು ಬಣ್ಣ ಉಳ್ಳದ್ದಾಗಿದೆ. ತೆಳುವಾದಂತಹ ಹಸಿರು ಬಣ್ಣ ಉಳ್ಳಂತಹ ಅಬ್ರಕ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ ಸಿಗ್ತದೆ. ಅದನ್ನ ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಹನಿಮೈಕಾ ಅಂತ ಹೇಳಿ ಕರೀತಾರೆ. ನೆಲ್ಲೂರು ಜಿಲ್ಲೆಯಲ್ಲಿ, ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿ ಸಿಗುವಂತಹ ಅಬ್ರಕವು ತೆಳು ಹಸಿರು ಬಣ್ಣದುಳ್ಳದಾಗಿದೆ. ಅದನ್ನ ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಹನಿಮೈಕಾ ಎಂದು ಕರೆಯಲಾಗಿದೆ. ಅದನ್ನ ಒಂದು ಇಂಪಾರ್ಟೆಂಟ್ ಆಗಿ ಅದನ್ನ ನೋಟ್ ಮಾಡಿಕೊಳ್ಳಿ. ಇದಿಷ್ಟು ಆಂಧ್ರ ಪ್ರದೇಶದ ಬಗ್ಗೆ ನಾವು ನೋಡ್ಲಿಕ್ಕಿರುವಂತಹ ವಿಷಯ. ನೆಕ್ಸ್ಟ್ ಒನ್, ಎರಡನೇ ಪ್ಲೇಸ್ ಅಲ್ಲಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ರಾಜಸ್ಥಾನ. ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತದ್ದು ಆಂಧ್ರ ಪ್ರದೇಶ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ರಾಜಸ್ಥಾನ. ರಾಜಸ್ಥಾನದಲ್ಲಿ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಜೈಪುರ, ಅಜ್ಮೀರ್, ಬಿಲ್ವಾರ, ಉದಯಪುರ ಜಿಲ್ಲೆಗಳಲ್ಲಿ ಸಿಗುವಂಥದ್ದು. ರಾಜಸ್ಥಾನ ಆದ್ಮೇಲೆ ಬರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಜಾರ್ಖಂಡ್. ಜಾರ್ಖಂಡ್ ಆದ್ಮೇಲೆ ಬರುವಂತದ್ದು ಬಿಹಾರ್. ಆಂಧ್ರ ಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ಬಿಹಾರ ಇದು ಪ್ರಮುಖವಾದಂತಹ ರಾಜ್ಯಗಳು ಅಬ್ರಕ ಸಿಗುವಂತದ್ದು. ಉಳಿದ ರಾಜ್ಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ
ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಬ್ರಕ ನಿಕ್ಷೇಪವನ್ನು ಹೊಂದಿರುವಂತ ಇತರ ರಾಜ್ಯಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಗುಜರಾತ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ತಮಿಳುನಾಡು. ಈ ರಾಜ್ಯಗಳಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಅಬ್ರಕ ನಮಗೆ ದೊರಕುವಂಥದ್ದು. ಛತ್ತೀಸ್ಗಢಗಳಲ್ಲಿ ಸಹ ಅದು ಸಿಗ್ತದೆ. ಸೊ ನೆಕ್ಸ್ಟ್, ಸೊ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದಿಸುವಂತ ಮತ್ತು ರಫ್ತು ಮಾಡುವಂತಹ ಒಂದು ದೇಶ ಆಗಿದೆ. ಸೊ ಅದನ್ನು ನೋಟ್ ಮಾಡಿಕೊಳ್ಳಿ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತವು ಅಬ್ರಕವನ್ನು ಉತ್ಪಾದಿಸ್ತದೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ರಫ್ತು ಮಾಡ್ತದೆ. ಹಾಗಿದ್ರೂ ಸಹ ಪ್ರಸ್ತುತ ಪ್ರೆಸೆಂಟ್ ಡೇಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭಾರತದ ಅಬ್ರಕದ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ. ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ರಾಷ್ಟ್ರಗಳಲ್ಲಿ ಕೃತಕ ಅಬ್ರಕಗಳನ್ನ ಉತ್ಪಾದಿಸ್ತಾರೆ. ಅಂದ್ರೆ ಒರಿಜಿನಲ್ ಅಲ್ಲ, ಕೃತಕವಾಗಿ ಅದನ್ನ ಉತ್ಪಾದನೆ ಮಾಡ್ತಾರೆ. ಸೊ ನಾವು ಯಾವತ್ತೂ ಹಾಗೆ ಒರಿಜಿನಲ್ಗೆ ಹೆಚ್ಚು ವ್ಯಾಲ್ಯೂ ಇರ್ತದೆ, ಡೂಪ್ಲಿಕೇಟಿಗೆ ಅಷ್ಟು ವ್ಯಾಲ್ಯೂ ಇರುವುದಿಲ್ಲ. ಸೊ ಭಾರತದಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಭಾರತಕ್ಕೆ ಸೇರಿ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸಹ ಕೃತಕ ಅಬ್ರಕವನ್ನು ಉತ್ಪಾದಿಸಿಕೊಳ್ಳುವುದರಿಂದ ಇತ್ತೀಚೆಗೆ ಭಾರತದ ಅಬ್ರಕದ ರಫ್ತಿನ ಪ್ರಮಾಣ ಏನಾಗಿದೆ ಅಂತ ಹೇಳಿದ್ರೆ ಅದು ಕಡಿಮೆ ಆಗಿದೆ. ಆ ಲಾಸ್ಟ್ ಪಾಯಿಂಟ್ ಅನ್ನೊಂದು ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ. ಸೊ ಅದೇ ಫೈನಲ್ ಎಕ್ಸಾಮ್ ಅಲ್ಲಿ ಸಹ ಕೇಳ್ಬೋದು, NTSC ಗೆ ಸಹ ಅದನ್ನ ಕೇಳುವ ಚಾನ್ಸಸ್ ಇರ್ತದನ್ನ ನೋಟ್ ಮಾಡಿಕೊಳ್ಳಿ. ಯಾತಕ್ಕೋಸ್ಕರ ಭಾರತದ ಅಬ್ರಕದ ಪ್ರಮಾಣ, ರಫ್ತಿನ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಕೃತಕ ಅಬ್ರಕವನ್ನ ಉತ್ಪಾದಿಸುವ ಕಾರಣದಿಂದಾಗಿ. ಸೊ ಅದನ್ನೊಂದು ನೋಟ್ ಮಾಡಿಕೊಳ್ಬೇಕಾಗ್ತದೆ. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಶಕ್ತಿ ಸಂಪನ್ಮೂಲ. ಇಷ್ಟರ ತನಕ ನಾವು ನೋಡಿದ್ದೆಲ್ಲವೂ ಸಹ ಖನಿಜ ಸಂಪನ್ಮೂಲಗಳು, ಬಾಕ್ಸೈಟ್ ಇರ್ಬೋದು, ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಅದೆಲ್ಲವೂ ಸಹ ಖನಿಜ ಸಂಪನ್ಮೂಲಗಳು. ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಶಕ್ತಿ ಸಂಪನ್ಮೂಲಗಳು. ಶಕ್ತಿ ಸಂಪನ್ಮೂಲ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಫಸ್ಟ್ ಗೆ ನೋಡುವ. ಏನು ಶಕ್ತಿ ಸಂಪನ್ಮೂಲ, ಮೀನಿಂಗ್ ಏನು ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಗತ್ಯವಾಗಿರುವ ಸಂಪನ್ಮೂಲಗಳನ್ನು ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯಲಾಗ್ತದೆ. ಸೊ ಅದನ್ನ ಬರ್ಕೊಳ್ಳಿ. ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಗತ್ಯವಾಗಿರುವ ಸಂಪನ್ಮೂಲಗಳನ್ನು ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯಲಾಗಿದೆ. ಸೊ ಅದನ್ನ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಕೊಳ್ಳಿ, ಅದು ಮೀನಿಂಗ್. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ವಾಟ್ ಆರ್ ದ ಇಂಪಾರ್ಟೆನ್ಸ್, ಮಹತ್ವ ಏನು, ಶಕ್ತಿ ಸಂಪನ್ಮೂಲದ ಮಹತ್ವ ಏನು ಅಂತ ಹೇಳಿ. ಸೊ ನಮಗೆ ಅಂದ್ರೆ ಶಕ್ತಿ ಸಂಪನ್ಮೂಲದ ಮಹತ್ವ ಅಂತ ಹೇಳಿದ್ರೆ ನಾವು ವಿದ್ಯುತ್ನ ಮಹತ್ವದಲ್ಲಿ ನಾವು ಬರಿತಾ ಹೋಗ್ಬೋದು. ಸೊ ಅದು ಪ್ರತಿ ಒಂದು ಡೆವಲಪ್ಮೆಂಟ್ ಅಲ್ಲಿ ಸಹ ನಮಗೆ ಅದು ಬಹಳಷ್ಟು ಉಪಯುಕ್ತವಾಗಿದೆ. ಅದರಿಂದ ಫಸ್ಟ್ ಪಾಯಿಂಟ್ ಅನ್ನ ಬರ್ಕೊಳ್ಳಿ. ಶಕ್ತಿ ಸಂಪನ್ಮೂಲದ ಮಹತ್ವದಲ್ಲಿ ಫಸ್ಟ್ ಪಾಯಿಂಟ್ ದೇಶದ ಆರ್ಥಿಕ ಅಭಿವೃದ್ಧಿ. ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಶಕ್ತಿ ಸಂಪನ್ಮೂಲ ಬಹಳಷ್ಟು ಅನಿವಾರ್ಯ ಪ್ರಾಮುಖ್ಯತೆಯನ್ನ ಪಡೆದಿದೆ. ನೆಕ್ಸ್ಟ್ ಒನ್ ಏನ್ ಬರಿಬಹುದು ಅಂತ ಹೇಳಿದ್ರೆ ಜನರ ಜೀವನ ಮಟ್ಟದ ಸುಧಾರಣೆಗೆ ಅದು ಬಹಳಷ್ಟು ಉಪಯುಕ್ತವಾಗಿದೆ, ಜನರ ಜೀವನ ಮಟ್ಟ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಕೈಗಾರಿಕಾ ಪ್ರಗತಿ. ಅಂದ್ರೆ ವಿದ್ಯುತ್ನಿಂದಾಗಿ ಕೈಗಾರಿಕಾ ಕ್ಷೇತ್ರ ಏನಾಗಿದೆ, ಆ ಶಕ್ತಿ ಸಂಪನ್ಮೂಲದಿಂದಾಗಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ಅದರಿಂದ ಥರ್ಡ್ ಪಾಯಿಂಟ್ ಕೈಗಾರಿಕಾ ಪ್ರಗತಿ. ಫೋರ್ತ್ ಪಾಯಿಂಟ್ ಕೈಗಾರಿಕಾ ಕ್ಷೇತ್ರಕ್ಕೆ ಅಟ್ಯಾಚ್ ಆಗಿರುವಂತಹ, ಅಂದ್ರೆ ಕೈಗಾರಿಕಾ ಕ್ಷೇತ್ರದ ಡೆವಲಪ್ಮೆಂಟ್ಗೆ ತುಂಬಾ ಪೂರಕವಾಗಿರುವಂತ ಇನ್ನೊಂದು ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಕೃಷಿ. ಕೃಷಿ ಪ್ರಗತಿಯಲ್ಲಿ ಸಹ, ಕೃಷಿ ಕ್ಷೇತ್ರದ ಪ್ರಗತಿಗೂ ಸಹ ಶಕ್ತಿ ಸಂಪನ್ಮೂಲ ಬಹಳಷ್ಟು ಪ್ರಾಮುಖ್ಯವಾಗಿರುವಂತದ್ದು. ನೆಕ್ಸ್ಟ್ ವಾಣಿಜ್ಯ ಮತ್ತು ಸಾರಿಗೆ ಸಂಪರ್ಕ ಪ್ರಗತಿ. ವಾಣಿಜ್ಯೋದ್ಯಮ ಮತ್ತು ಸಾರಿಗೆ ಸಂಪನ್ಮೂಲಗಳ ಪ್ರಗತಿ. ಸೊ ಫಸ್ಟ್ ಪಾಯಿಂಟ್ ದೇಶದ ಆರ್ಥಿಕ ಅಭಿವೃದ್ಧಿ, ಸೆಕೆಂಡ್ ಪಾಯಿಂಟ್ ಜನರ ಜೀವನ ಮಟ್ಟ ಸುಧಾರಣೆ, ಥರ್ಡ್ ಪಾಯಿಂಟ್ ಕೈಗಾರಿಕಾ ಪ್ರಗತಿ, ಫೋರ್ತ್ ಪಾಯಿಂಟ್ ಕೃಷಿ ಪ್ರಗತಿ, ಫಿಫ್ತ್ ಪಾಯಿಂಟ್ ವಾಣಿಜ್ಯೋದ್ಯಮ ಮತ್ತು ಸಾರಿಗೆ ಸಂಪರ್ಕ ಪ್ರಗತಿ. ಸೊ ಈ ಶಕ್ತಿ ಸಂಪನ್ಮೂಲದಲ್ಲಿ ನಾವೇನ್ ಕ್ಯಾಟಗರೈಸ್ ಮಾಡ್ಬೋದು ಅಂದ್ರೆ 2 ಟೈಪ್ಸ್ ಅಲ್ಲಿ ಅದನ್ನ ವಿಭಾಗ ಮಾಡ್ಲಿಕ್ಕೆ ಆಗ್ತದೆ. ಸೊ ಹೇಗೆ ಅಂತ ಹೇಳಿ ನೋಡ್ತಾ ಹೋಗುವ. 2 ವಿಧಗಳು. ಶಕ್ತಿ ಸಂಪನ್ಮೂಲಗಳನ್ನ ಅವುಗಳ ಸ್ವರೂಪಗಳನ್ನ ಆಧರಿಸಿ 2 ವಿಧಗಳನ್ನಾಗಿ ಮಾಡಲಾಗಿದೆ. ಒಂದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಎರಡನೇದ್ದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ನಿಮಗೆ ನಾನು 9th ಅಲ್ಲಿ ಪಾಠ ಮಾಡೋವಾಗ ಇದರ ಬಗ್ಗೆ ಸ್ವಲ್ಪ ಹೇಳಿದ್ದೆ ನಾನು. ಸೊ ಇದನ್ನೀಗ ನಾವು ಡೀಟೇಲ್ ಆಗಿ ಅದನ್ನ ಸ್ಟಡಿ ಮಾಡ್ಲಿಕ್ಕಿರುವಂತದ್ದು. ಸೊ ಫಸ್ಟ್ ಒನ್ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ಸೆಕೆಂಡ್ ಒನ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಬರ್ಕೊಳ್ಳಿ ಅದನ್ನು. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಮತ್ತು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ, ನಾನ್ ಕನ್ವೆನ್ಷನಲ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ.
ಏನು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಹೇಳಿ ನಾವು ನೋಡ್ತಾ ಹೋಗುವ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ಹೇಳಿದ್ರೆ ಸೊ ಅದು ನಾವು ಉಪಯೋಗ ಮಾಡಿದ ಹಾಗೆ ಅದು ಮುಗಿತಾ ಹೋಗುವಂತಹ ಒಂದು ಸಂಪನ್ಮೂಲ ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕಲ್ಲಿದ್ದಲಿರ್ಬೋದು, ನೈಸರ್ಗಿಕ ಅನಿಲ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಇದೆಲ್ಲವೂ ಸಹ ನಾವೇನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ನಾವು ಉಪಯೋಗ ಮಾಡಿದ ಹಾಗೆ ನಮಗೆ ಏನಾಗ್ತದೆ, ಮುಗಿತಾ ಹೋಗ್ತದೆ. ಇವಾಗ ನಮಗೆ ಪೆಟ್ರೋಲಿಯಂನ ಅಭಾವ ಉಂಟು, ಹೌದಾ? ಸೊ ಆದ್ರಿಂದ ಅದೆಲ್ಲವೂ ಸಹ ಏನಾಗ್ತದೆ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಗುಂಪಿಗೆ ನಮ್ಗೆ ಅದು ಸೇರಲ್ಪಡುವಂಥದ್ದು. ಸೊ ನೋಡಿ, ಕೋಲ್ ಅಂದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲ, ಇದೆಲ್ಲವೂ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಗುಂಪಿಗೆ ಸೇರುವಂಥದ್ದು. ನೆಕ್ಸ್ಟ್ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲದ ವಿರುದ್ಧವಾಗಿ ಅಂತ ಸಹ ಹೇಳ್ಬೋದು. ವಿರುದ್ಧ ಅಂತ ಹೇಳೋದಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ರೀತಿಯಲ್ಲಿರುವಂಥದ್ದು. ಸೊ ಏನು ಅಂತ ಹೇಳಿದ್ರೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಯಾವುದೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಸೌರಶಕ್ತಿ, ಪವನ ಶಕ್ತಿ, ಉಬ್ಬರವಿಳಿತ ಶಕ್ತಿ, ಭೂಗರ್ಭ ಶಕ್ತಿ, ಜೈವಿಕ ಅನಿಲ ಮೊದಲಾದವೆಲ್ಲವೂ ಸಹ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಈಗ ಫಾರ್ ಎಕ್ಸಾಂಪಲ್ ಸೌರಶಕ್ತಿಯನ್ನು ನೀವು ಎಷ್ಟು ಉಪಯೋಗ ಮಾಡಿರೋದು ಮುಗಿಯುವುದು ಅಂತ ಹೇಳಿ ಇಲ್ಲ, ಅದನ್ನು ನಮಗೆ ಮತ್ತೆ ಅದನ್ನ ಫುಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ನವೀಕರಿಸಬಹುದು ಅಂತ ಸಹ ಹೇಳ್ಬೋದು. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನವೀಕರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಮುಗಿದು ಹೋಗುವಂತಹ ಸಂಪನ್ಮೂಲ ಆಗಿರುವಂಥದ್ದು. ಸೊ ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ನಮಗೆ ಶಕ್ತಿ ಸಂಪನ್ಮೂಲಗಳನ್ನ ಡಿವೈಡ್ ಮಾಡ್ಬೋದು. ಒಂದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ನವೀಕರಿಸಲಿಕ್ಕೆ ಸಾಧ್ಯ ಇಲ್ಲದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅದನ್ನು ನವೀಕರಿಸಲಿಕ್ಕೆ ಸಾಧ್ಯ ಉಂಟು. ಸೊ ಈಗ ನಾವು ಜನರಲ್ ಆಗಿ ಥಿಂಕ್ ಮಾಡುವ, ಸೊ ನಾವು ಯಾವುದನ್ನ ಹೆಚ್ಚು ಬಳಸಬೇಕು, ಶಕ್ತಿ ಸಂಪನ್ಮೂಲದ ಎರಡು ವಿಧಗಳಲ್ಲಿ ನಾವು ಯಾವುದನ್ನ ಹೆಚ್ಚು ಬಳಸಬೇಕು ಅಂತ ಹೇಳಿದ್ರೆ ಅದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನಾವು ಹೆಚ್ಚು ಬಳಸಬೇಕು. ಎಲ್ಲ ರೀತಿಯಲ್ಲಿ ಅದನ್ನ ಹೆಚ್ಚು ಬಳಸಬೇಕು. ಯಾಕೆಂತ ಹೇಳಿದ್ರೆ ಅದರಿಂದ ಪರಿಸರ ಮಾಲಿನ್ಯದ ಪ್ರಮಾಣವೂ ಸಹ ಕಡಿಮೆ ಆಗ್ತದೆ. ನೆಕ್ಸ್ಟ್ ನಮ್ಮಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕೊರತೆಯೂ ಸಹ ಇದೆ. ಸೊ ಆದ್ರಿಂದ ನಾವು ಹೆಚ್ಚು ಯಾವುದನ್ನ ಬಳಸಬೇಕು ಅಂತ ಹೇಳಿದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಹೆಚ್ಚು ಬಳಸುವುದು ಬಹಳಷ್ಟು ಸೂಕ್ತವಾಗಿದೆ. ಸೊ ಅದನ್ನ ಒಂದು ನೋಟ್ ಮಾಡಿಕೊಳ್ಳಿ ಆ ರೀತಿಯಲ್ಲಿ. ಸೊ ನಾನು ಇಲ್ಲಿ ಕೊಟ್ಟಿರುವಂತದ್ದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಒಂದನ್ನ ಬರ್ಕೊಳ್ಳಿ ಮಕ್ಕಳೇ, ಅಲ್ಲಿ ಕಾಣ್ತಿಲ್ಲದು. ಭಾರತವು ತನ್ನ ವಿದ್ಯುತ್ ಅಭಾವದ ಸಮಸ್ಯೆ ನಿವಾರಣೆಗೆ ವಿದ್ಯುತ್ ಅಭಾವದ ಸಮಸ್ಯೆಯ ನಿವಾರಣೆಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಮತ್ತು ಅಭಿವೃದ್ಧಿ ಅಗತ್ಯವಾಗಿದೆ. ಸೊ ಅದನ್ನೊಂದು ನೋಟ್ ಮಾಡಿಕೊಳ್ಳಿ. ಸೊ ಅಂದ್ರೆ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕೊರತೆ ಉಂಟು. ಸೊ ಅದರಿಂದ ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಹೆಚ್ಚಾಗಿ ಬಳಸಬೇಕಾಗಿದೆ. ಸೊ ಅದ್ರಲ್ಲಿ ನಾವು ಫಸ್ಟ್ ಒನ್ ಅನ್ನ ನೋಡ್ತಾ ಹೋಗುವ. ಸೊ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಕಲ್ಲಿದ್ದಲನ್ನ ನೋಡುವ. ಕಲ್ಲಿದ್ದಲು ಏನು ಅಂತ ಹೇಳಿದ್ರೆ, ಇದು ಕಲ್ಲಿದ್ದಲು ಅನ್ನುವಂಥದ್ದು ಸಸ್ಯಾವಶೇಷವುಳ್ಳ ಒಂದು ಇಂಧನ ಖನಿಜ. ಸೊ ಅದನ್ನ ಹಾಗೆ ಪಾಯಿಂಟ್ ಬರ್ಕೊಳ್ಳಿ. ಕಲ್ಲಿದ್ದಲು ಅಂತ ಹೇಳಿ ಬರ್ದಿರೋದ್ರ ಕೆಳಗೆ ಸಸ್ಯಾವಶೇಷವುಳ್ಳ ಇಂಧನ ಖನಿಜ. ಸೊ ನಿಮಗೆ ಗೊತ್ತುಂಟು. ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಹೇಳಿ ನೀವು ಸೈನ್ಸಲ್ಸ್ ಇದ್ರ ಬಗ್ಗೆ ಕಲ್ತಿದ್ದೀರಿ ಅಥವಾ ಕಲಿತಾ ಇರ್ಬೋದು. ಸೊ ಕಲ್ಲಿದ್ದಲು ಅನ್ನುವಂಥ ನಮಗೆ ಎಲ್ಲಿ ದೊರಕ್ತದೆ ಅಂತ ಹೇಳಿ, ಸೊ ಅಥವಾ ಚಿತ್ರದಲ್ಲಿ ಉಂಟು, ಅದನ್ನ ನೀವು ನೋಡಿಕೊಳ್ಳಿ. ಸೊ ಹೇಗೆ ಕಲ್ಲಿದ್ದಲು ನಮಗೆ ಸಿಕ್ಕಿತು ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಒತ್ತಡಗಳಿಂದ ಅದು ಕಲ್ಲಿದ್ದಲಾಗಿ ಏನಾಗಿದೆ ಅಂತ ಹೇಳಿದ್ರೆ ಪರಿವರ್ತನೆ ಆಗಿರುವಂಥದ್ದು. ಆ ಮೂಲಕ ನಮಗೆ ಕಲ್ಲಿದ್ದಲು ಅನ್ನುವಂಥದ್ದು ಸಿಕ್ಕಿರುವಂಥದ್ದು. ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಒತ್ತಡದಿಂದ ಅಲ್ಲಿ ಏನಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಕಲ್ಲಿದ್ದಲಾಗಿ ಪರಿವರ್ತನೆ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಕಲ್ಲಿದ್ದಲಿನ ಪ್ರಾಮುಖ್ಯತೆ ಫಸ್ಟ್ ಪಾಯಿಂಟ್ ನೀವೇನ್ ಬರೀಬಹುದು ಅಂತ ಹೇಳಿದ್ರೆ, ಇದೊಂದು ಭಾರತದ ಬಹಳ ಪ್ರಮುಖವಾದಂತಹ ಶಕ್ತಿ ಸಂಪನ್ಮೂಲ. ಫಸ್ಟ್ ಪಾಯಿಂಟ್ ಭಾರತದ ಪ್ರಮುಖ ಶಕ್ತಿ ಸಂಪನ್ಮೂಲ ಅಷ್ಟೇ ಬರ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ವಿದ್ಯುತ್ ಶಕ್ತಿ.
ತುಂಬಾ ಉಪಯುಕ್ತವಾಗಿರುವಂತದ್ದು. ಒಟ್ಟು ವಿದ್ಯುತ್ ಶಕ್ತಿಯಲ್ಲಿ 67% ಕಲ್ಲಿದ್ದಲಿನ ಮೂಲದ್ದೇ ಆಗಿದೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ ಶಕ್ತಿಯ 67% ಸಹ ಕಲ್ಲಿದ್ದಲಿನ ಮೂಲದ್ದೇ ಆಗಿದೆ. ಸೊ ಇದರಿಂದ ಅನೇಕ ನಮಗೆ ಉಪ ವಸ್ತುಗಳು ನಮಗೆ ದೊರಕುತ್ತದೆ. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಅಮೋನಿಯಂ ಸಿಗ್ತದೆ, ನೆಕ್ಸ್ಟ್ ಕೋಲ್ ಟಾರ್ ಸಿಗ್ತದೆ, ಅಮೋನಿಯಂ, ಕೋಲ್ ಟಾರ್, ಕೋಲ್ ಗ್ಯಾಸ್ ಸಿಗ್ತದೆ, ಬೆನ್ಸಾಲ್ ಸಿಗ್ತದೆ, ನ್ಯಾಫ್ತಾ, ಸಲ್ಫರ್, ಇದೆಲ್ಲವೂ ಸಹ ಉಪವಸ್ತುಗಳು. ಅದನ್ನ ನೋಟ್ ಮಾಡಿಕೊಳ್ಳಿ ಮಕ್ಕಳೇ, ನಿಮ್ಗೆ NTSC ಅಲ್ಲಿ ಅದನ್ನ ಕೇಳುವ ಸಾಧ್ಯತೆಗಳಿರ್ತದೆ. ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ಉಪವಸ್ತು ಅಲ್ಲ ಅಥವಾ ಹೌದು ಅಂತ ಹೇಳಿ. ಸೊ ಅದರಿಂದ ಅದನ್ನ ಬರ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಅಮೋನಿಯಂ, ಕೋಲ್ ಟಾರ್, ಕೋಲ್ ಗ್ಯಾಸ್, ಬೆನ್ಸಾಲ್, ನ್ಯಾಫ್ತಾ, ಸಲ್ಫರ್. ಸೊ ಇದೆಲ್ಲವೂ ಸಹ ಕಲ್ಲಿದ್ದಲಿನ ಉಪವಸ್ತುಗಳಾಗಿ ಇರುವಂತದ್ದು. ಸೊ ನೆಕ್ಸ್ಟ್ ಇನ್ನೊಂದು ಇದರ ಉಪಯೋಗ ಏನು ಅಂತ ಹೇಳಿದ್ರೆ, ವಿವಿಧ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುಗಳಾಗಿ ಇದನ್ನ ಬಳಸ್ತಾರೆ. ವಿವಿಧ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುವಾಗಿ ಇದನ್ನ ಬಳಸಲಾಗ್ತದೆ. ಸೊ ಇನ್ನು ಬೇರೆ ಎಲ್ಲೆಲ್ಲಿ ಬಳಸ್ತಾರೆ, ಯಾವ ರೀತಿಯಲ್ಲಿ ಇದನ್ನ ಬಳಸ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವ ಕೈಗಾರಿಕೆಗಳು ಇದನ್ನ ಕಚ್ಚಾ ವಸ್ತುವನ್ನಾಗಿ ಬಳಸ್ತಾರೆ ಅಂತ ಹೇಳಿದ್ರೆ, ಬಣ್ಣ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗ್ತದೆ. ನೆಕ್ಸ್ಟ್ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಇದನ್ನ ಬಳಸಲಾಗ್ತದೆ. ಕೃತಕ ನಾರುಗಳಲ್ಲಿ ಸಹ ಇದನ್ನ ಬಳಸಲಾಗ್ತದೆ. ಕೃತಕ ರಬ್ಬರ್ಗಳಲ್ಲಿ ಬಳಸಲಾಗ್ತದೆ. ರಾಸಾಯನಿಕ ಗೊಬ್ಬರಗಳನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಸಹ ಇದನ್ನ ಬಳಸಲಾಗ್ತದೆ. ಸೊ ಈ ರೀತಿಯಲ್ಲಿ ವಿವಿಧ ಕೈಗಾರಿಕೆಗಳಲ್ಲಿ ಸಹ ಇದನ್ನ ಬಳಸಲಾಗ್ತದೆ. ಸೊ ಆದ್ರಿಂದ ಇದಕ್ಕೊಂದು ವಿಶೇಷವಾದ ಹೆಸರು ಉಂಟು. ಸೊ ಅಬ್ರಕದಲ್ಲಿ ನಾವು ಕಾಗೆ ಬಂಗಾರ ಅಂತ ಹೇಳಿ ಕಲ್ತೆವು. ಸೊ ಕಲ್ಲಿದ್ದಲಿಗೆ ಏನು ವಿಶೇಷವಾದಂತಹ ಹೆಸರು ಉಂಟು, ಬಹಳಷ್ಟು ಉಪಯುಕ್ತವಾದದ್ರಿಂದ ಅದಕ್ಕೆ ಏನು ಹೆಸರು ಬಂದಿದೆ ಅಂತ ಹೇಳಿದ್ರೆ, ಇದನ್ನ ಕಪ್ಪು ಬಂಗಾರ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಬರ್ಕೊಳ್ಳಿ. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎಂದು ಕರೆಯುತ್ತಾರೆ. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎಂದು ಕರೆಯುತ್ತಾರೆ. ಏಕೆಂದರೆ ವಿವಿಧ ಉಪಯುಕ್ತಗಳನ್ನ ಆಧರಿಸಿ, ಅಂದ್ರೆ ವಿವಿಧ ರೀತಿಯ ಉಪಯುಕ್ತಗಳನ್ನ ಆಧರಿಸಿ ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎಂದು ಕರೆಯಲಾಗುವಂಥದ್ದು. ಸೊ ಇದು ಕೀಟ ನಿರೋಧಕ. ಇದು ಉಪಯೋಗಗಳಲ್ಲಿ ಕೀಟ ನಿರೋಧಕ, ಸ್ಫೋಟಕ ವಸ್ತು, ಕೃತಕ ನಾರು, ಕೃತಕ ರಬ್ಬರ್, ಪ್ಲಾಸ್ಟಿಕ್, ರಾಸಾಯನಿಕ ಗೊಬ್ಬರ ಮುಂತಾದವುಗಳ ವಸ್ತುಗಳ ತಯಾರಿಕೆಯಲ್ಲಿ ಅದನ್ನ ಬಳಸ್ತಾರೆ. ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪವು 2 ಭೂಯುಗಗಳಾಗಿ ಸಂಬಂಧಿಸಿದೆ. ಅಂದ್ರೆ ನಾವು ಫಸ್ಟ್ಗೆ ನೋಡಿದ್ದೇವೆ ಕಲ್ಲಿದ್ದಲು ನಮಗೆ ಹೇಗೆ ಸಿಗ್ತದೆ. ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಸಸ್ಯಾವಶೇಷ ಅಧಿಕ ಉಷ್ಣಾಂಶ ಮತ್ತು ಒತ್ತಡದ ಕಾರಣದಿಂದ ಕಲ್ಲಿದ್ದಲಾಗಿ ಮಾರ್ಪಾಡಾಗಿ ನಮಗೆ ಸಿಗುವಂತದ್ದು ಅಂತ ಹೇಳಿ. ಸೊ ಅದು ಭಾರತದಲ್ಲಿ 2 ಭೂಯುಗಗಳಿಗೆ ಸಂಬಂಧಿಸಿರುವಂತದ್ದು. ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಗೋಂಡ್ವಾನ ಮತ್ತು ಟರ್ಷಿಯರಿ ಅದೆರಡನ್ನ ನೋಟ್ ಮಾಡಿಕೊಳ್ಳಿ. ಸೊ ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಆದಂತ ಯುಗ ಯಾವುದು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಆದ ಭೂಯುಗ ಯಾವುದು ಅಂತ ಹೇಳಿದ್ರೆ ಗೋಂಡ್ವಾನ. ಸೊ ಆ ಗೋಂಡ್ವಾನ ಯುಗದ ಅಲ್ಲಿ ಆ ಪ್ರದೇಶದಲ್ಲಿ ಹೆಚ್ಚು ನಮಗೆ ಕಲ್ಲಿದ್ದಲು ನಮಗೆ ದೊರಕ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಅದರ ಹಂಚಿಕೆ ಭಾರತದಲ್ಲಿ ಹೇಗಾಗಿದೆ, ಕಲ್ಲಿದ್ದಲಿನ ಹಂಚಿಕೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗುವ. ಸೊ ಭಾರತದಲ್ಲಿ ಕಲ್ಲಿದ್ದಲಿನ ಹಂಚಿಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತದ್ದು. ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ನಮಗೆ ಕಲ್ಲಿದ್ದಲು ಹೇರಳವಾಗಿ ದೊರಕುವಂಥದ್ದು. ಅಸ್ಸಾಂ, ಮೇಘಾಲಯ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ಸಹ ಕಲ್ಲಿದ್ದಲು ನಿಕ್ಷೇಪ ದೊರಕ್ತದೆ. ಅದ್ರ ಸ್ವಲ್ಪ ಪ್ರಮಾಣ ಸ್ವಲ್ಪ ಏನಾಗಿದೆ ಅಂತ ಹೇಳಿದ್ರೆ ಅದರ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನಾವು ನೆಕ್ಸ್ಟ್ ಪೆಟ್ರೋಲಿಯಂಗೆ ಹೋಗೋದಕ್ಕಿಂತ ಮುಂಚೆ ಕಲ್ಲಿದ್ದಲಿನ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೆನಪಿಟ್ಟುಕೊಳ್ಬೇಕಾದದ್ದು. ಸೊ ಪ್ರಪಂಚದಲ್ಲಿ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತ 3ನೇ ಪ್ಲೇಸ್ ಅಲ್ಲಿ ಉಂಟು ಅಂತ ಹೇಳಿ ಕೊಟ್ಟಿರುವಂತ. ಆದ್ರೆ ಅದು ಏನಾಗ್ತದೆ ಅಂತ ವರ್ಷ ಹೋದಾಗ ಅದು ಅದರಲ್ಲಿ ಚೇಂಜಸ್ ಗಳಾಗ್ತಾ ಹೋಗ್ತದೆ. ಪ್ರೆಸೆಂಟ್ ಆಗಿ ಭಾರತ 2ನೇ ಪ್ಲೇಸ್ ಅಲ್ಲಿ ಉಂಟು. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಉಂಟು ಅಂತ ಹೇಳಿ ಇರುವಂತದ್ದು. ಅದು ಈಗ ಸ್ವಲ್ಪ ಚೇಂಜಸ್ ಆಗಿರುವ ಕಾರಣ 2ನೇ ಪ್ಲೇಸ್ ಅಲ್ಲಿ ಇರುವಂತದ್ದು. ಫಸ್ಟ್ ಪ್ಲೇಸ್ ಅಲ್ಲಿ ಚೀನಾ, ಆಮೇಲೆ ಭಾರತ, ಆಮೇಲೆ US, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ. ಇದು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ಪ್ರಮುಖ 5 ದೇಶಗಳು: ಚೀನಾ, ಭಾರತ, US, ಆಸ್ಟ್ರೇಲಿಯಾ ಮತ್ತು
ಇಂಡೋನೇಷ್ಯಾ. ಸೊ ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಕಲಿಲಿಕ್ಕಿರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ಶಕ್ತಿ ಸಂಪನ್ಮೂಲ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅದು ಪೆಟ್ರೋಲಿಯಂ. ಸೊ ಪೆಟ್ರೋಲಿಯಂ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಉಳ್ಳಂತಹ ಒಂದು ಖನಿಜ ತೈಲವಾಗಿದೆ. ಪೆಟ್ರೋಲಿಯಂ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಉಳ್ಳಂತಹ ಒಂದು ಖನಿಜ ತೈಲವಾಗಿದೆ. ಪೆಟ್ರೋಲಿಯಂ ಅತಿ ಪ್ರಮುಖ ಇಂಧನ ಹಾಗೂ ಹಲವು ಕೈಗಾರಿಕೆಗಳಲ್ಲಿ ಇದನ್ನ ಕಚ್ಚಾ ವಸ್ತುವನ್ನ ಪೂರೈಸುವ ಮೂಲವೂ ಸಹ ಈ ಪೆಟ್ರೋಲಿಯಂನಲ್ಲಿ ಇದೆ. ಸೊ ನಮಗೆ ಗೊತ್ತುಂಟು ಪೆಟ್ರೋಲಿಯಂನ ಉಪಯೋಗಗಳು ಏನೇನು ಅನ್ನುವಂಥದ್ದು. ಸೊ ನೀವು ಫಸ್ಟ್ ಪಾಯಿಂಟ್ ಅಲ್ಲಿ ಪೆಟ್ರೋಲಿಯಂ ಅಂತ ಹೇಳಿ ಬರ್ದು ಫಸ್ಟ್ ಪಾಯಿಂಟ್ ಅಲ್ಲಿ ಹೈಡ್ರೋಕಾರ್ಬನ್ ಉಳ್ಳ ಖನಿಜ ತೈಲ ಅಂತ ಬರೀರಿ. ಆಮೇಲೆ ಅದರ ಉಪಯೋಗಗಳಂತ ಹೇಳಿ ಸೈಡ್ ಹೆಡ್ಡಿಂಗ್ ಕೊಡಿ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಅತಿ ಪ್ರಮುಖ ಇಂಧನ ಅಂತ ಹೇಳಿ ಬರೀ. ಫಸ್ಟ್ ಪಾಯಿಂಟ್ ಅತಿ ಪ್ರಮುಖ ಇಂಧನ. ಸೆಕೆಂಡ್ ಪಾಯಿಂಟ್ ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸುತ್ತದೆ. ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮೂಲ. ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಪೂರೈಸುವ ಮೂಲ. ನೆಕ್ಸ್ಟ್ ಪಾಯಿಂಟ್ ವಾಣಿಜ್ಯ ದೃಷ್ಟಿಯಲ್ಲಿ ಮುಖ್ಯ ಶಕ್ತಿಯ ಮೂಲ. ವಾಣಿಜ್ಯ ದೃಷ್ಟಿಯಲ್ಲಿ ಮುಖ್ಯ ಶಕ್ತಿಯ ಮೂಲ. ಸೊ ಮತ್ತೆ ನಮಗೆ ಗೊತ್ತೇ ಉಂಟು ಜನರಲ್ ಆಗಿ ಪೆಟ್ರೋಲಿಯಂ ಅಂತ ಹೇಳಿದ ಕೂಡಲೇ ಸೊ ನಮಗೆ ಆಟೋಮೆಟಿಕ್ ಬರುವಂತದ್ದು ಟ್ರಾನ್ಸ್ಪೋರ್ಟ್. ಸೊ ಸಾರಿಗೆಯಲ್ಲಿ ಇದನ್ನು ಹೆಚ್ಚಾಗಿ ಸಾರಿಗೆಯಲ್ಲಿ ಬಳಸಲಾಗುತ್ತದೆ. ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಉಳಿದಂತೆ ಎಲ್ಲೆಲ್ಲಿ ಇದನ್ನ ಬಳಸಲಾಗ್ತದೆ ಅಂತ ಹೇಳಿದ್ರೆ ಕೃತಕ ರಬ್ಬರ್, ಕೃತಕ ರೇಷ್ಮೆ, ಔಷಧಿ, ರಾಸಾಯನಿಕ ಗೊಬ್ಬರ, ಬಣ್ಣ ತಯಾರಿಕೆ ಈ ರೀತಿಯ ವಿವಿಧ ಕೈಗಾರಿಕೆಗಳಲ್ಲಿ ಸಹ ಪೆಟ್ರೋಲಿಯಂ ಅನ್ನು ಬಳಸಲಾಗ್ತದೆ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಸೊ ಭಾರತದಲ್ಲಿ ಇದರ ಹಂಚಿಕೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗುವ. ಇದು ಅದರ ಉಪಯೋಗಗಳು ಹೇಳಿ ಆಗಿದೆ ನಾನು. ಪೆಟ್ರೋಲಿಯಂ ಭಾರತದಲ್ಲಿ ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಮಕ್ಕಳೇ ಒಂದು ನೋಟ್ ಮಾಡಿಕೊಳ್ಳಿ. ಸೊ ಪೆಟ್ರಾ ಮತ್ತು ಓಲಿಯಂ ಎಂಬ ಎರಡು ಲ್ಯಾಟಿನ್ ಶಬ್ದಗಳಿಂದ ಪೆಟ್ರೋಲಿಯಂ ಅನ್ನುವಂಥದ್ದು ರೂಪಿತವಾಗಿರುವಂಥದ್ದನ್ನ ಬರ್ಕೊಳ್ಳಿ. ಪೆಟ್ರಾ PETRA ಪೆಟ್ರಾ ಮತ್ತು ಓಲಿಯಂ OLEUM ಓಲಿಯಂ ಎಂಬ ಎರಡು ಲ್ಯಾಟಿನ್ ಶಬ್ದಗಳಿಂದ ಪೆಟ್ರೋಲಿಯಂ ಎಂಬ ಪದ ರೂಪಿತವಾಗಿರುವಂಥದ್ದು. ಅದನ್ನ ನೋಟ್ ಮಾಡಿಕೊಳ್ಳಿ. ಪೆಟ್ರಾ ಅಂತ ಹೇಳಿದ್ರೆ ಕಲ್ಲು ಅಂತ ಹೇಳಿ, ಓಲಿಯಂ ಅಂತ ಹೇಳಿದ್ರೆ ತೈಲ. ಕಲ್ಲು ಮತ್ತು ತೈಲ. ಪೆಟ್ರಾ ಅಂತ ಹೇಳಿದ್ರೆ ಕಲ್ಲು, ಓಲಿಯಂ ಅಂತ ಹೇಳಿದ್ರೆ ತೈಲ. ಕಲ್ಲು ಮತ್ತು ತೈಲ. ಸೊ ಆದ್ರಿಂದ ಅದನ್ನ ಏನು ಅಂತ ಕರಿತಿದ್ರು ಅಂತ ಹೇಳಿದ್ರೆ ಕಲ್ಲೆಣ್ಣೆ ಅಂತ ಹೇಳಿಯೇ ಕರಿತಾ ಇದ್ದದ್ದು. ಸೊ ಬಹಳ ಇದಕ್ಕೊಂದು ವಿಶೇಷವಾದ ಹೆಸರುಂಟು. ಹೇಗೆ ಕಲ್ಲಿದ್ದಲಿಗೆ ಅಬ್ರಕಕ್ಕೆಲ್ಲ ಹೆಸರಿತ್ತು, ಅದೇ ರೀತಿಯಲ್ಲಿ ಪೆಟ್ರೋಲಿಯಂಗೆ ಸಹ ಒಂದು ಹೆಸರುಂಟು. ಏನು ಅಂತ ಹೇಳಿದ್ರೆ ಅದು ದ್ರವ ಚಿನ್ನ. ಸೊ ಪೆಟ್ರೋಲಿಯಂಗೆ ಇರುವ ಹೆಸರು ದ್ರವ ಚಿನ್ನ. ಅದನ್ನ ನೋಟ್ ಮಾಡಿಕೊಳ್ಳಿ. ದ್ರವ ಚಿನ್ನ. ಪೆಟ್ರೋಲಿಯಂ ಅನ್ನು ದ್ರವ ಚಿನ್ನ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಬಳಕೆ ಮತ್ತು ಆರ್ಥಿಕ ಮೌಲ್ಯಗಳನ್ನ ಆಧರಿಸಿ ಪೆಟ್ರೋಲಿಯಂ ಅನ್ನು ದ್ರವ ಚಿನ್ನ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ನೋಟ್ ಮಾಡಿಕೊಳ್ಳಿ. ಬಳಕೆ ಮತ್ತು ಆರ್ಥಿಕ ಮೌಲ್ಯಗಳನ್ನ ಆಧರಿಸಿ ಪೆಟ್ರೋಲಿಯಂ ಅನ್ನು ದ್ರವ ಚಿನ್ನ ಎಂದು ಕರೆಯಲಾಗಿದೆ. ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಅದರ ಹಂಚಿಕೆ ನೋಡುವ. ನೆಕ್ಸ್ಟ್ ಬಾಂಬೆ ಹೈ ಮತ್ತೆ ಗುಜರಾತ್, ಅಸ್ಸಾಂ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಪೆಟ್ರೋಲಿಯಂ ಹಂಚಿಕೆ ಆಗಿರುವಂತದ್ದು. ಮತ್ತೆ ನಿಮಗೆ ಗೊತ್ತುಂಟು ಹೇರಳವಾಗಿ ಭಾರತದಲ್ಲಿ ದೊರಕುದಿಲ್ಲ. ಭಾರತಕ್ಕೆ ಬೇಡಿಕೆ ಇರುವಷ್ಟು ಪೆಟ್ರೋಲಿಯಂ ಭಾರತದಲ್ಲಿ ಸಿಗ್ತಾ ಇಲ್ಲ. ನೀವು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ ಮಕ್ಕಳೇ, ಬಾಂಬೆ ಹೈಯನ್ನ ಗುರುತಿಸುವಾಗ ಬಾಂಬೆಯಲ್ಲಿ ಅಥವಾ ಮುಂಬೈ ಆ ಪ್ಲೇಸ್ ಅಲ್ಲಿ ಗುರುತಿಸುವುದು ಅಲ್ಲ. ಬಾಂಬೆ ಹೈ ಅನ್ನುವಂಥದ್ದು ಎಲ್ಲಿರುವುದು ಅಂತ ಹೇಳಿ ನೆಕ್ಸ್ಟ್ ನಾನು ತೋರಿಸ್ತೇನೆ ಅಥವಾ ಹೇಳ್ತೇನೆ ನಿಮಗೆ. ಬಾಂಬೆ ಹೈ ಅನ್ನುವಂಥದ್ದು ಎಲ್ಲಿ ಬರ್ತದೆ ಅಂತ ಹೇಳಿ. ಅಂದ್ರೆ ಅಲ್ಲಿ ಯಾರೋ ಮಾರ್ಕ್ ಉಂಟಲ್ವಾ ಆ ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಇನ್ನೊಮ್ಮೆ ವಾಪಸ್ ಅದನ್ನ ಹೇಳ್ತೇನೆ. ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನ ಉತ್ಪಾದನೆ ಮಾಡುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಬಾಂಬೆ ಹೈಯಲ್ಲಿ.
ಸೊ ಬಾಂಬೆ ಹೈ ತೈಲ ಪ್ರದೇಶ ಮುಂಬೈ ಸಮೀಪಕ್ಕೆ ಅರಬ್ಬಿ ಸಮುದ್ರದಲ್ಲಿದ್ದು, ನೀವು ನೋಟ್ ಮಾಡುವಾಗ ಅರಬ್ಬಿ ಸಮುದ್ರದಲ್ಲೇ ನೋಟ್ ಮಾಡಬೇಕು. ಸೊ ನೆನಪಿಟ್ಕೊಳ್ಳಿ ಈ ಪ್ಲೇಸ್ ಅಲ್ಲಿ ಇರುವಂತದ್ದು. ನೋಡಿ ಈ ಪ್ಲೇಸ್ ಅಲ್ಲಿ, ಇಲ್ಲಿ ಮುಂಬೈ, ಇಲ್ಲಿರುವಂತದ್ದು ಮುಂಬೈ. ಸೊ ಇಲ್ಲಿ ನೀವು ಟಿಕ್ ಮಾಡುವಾಗ ಮ್ಯಾಪ್ ಅಲ್ಲಿ ಗುರುತಿಸುವಂತಹ ಸಂದರ್ಭದಲ್ಲಿ ಈ ಪ್ಲೇಸ್ ಅಲ್ಲಿ ನೀವು ಗುರುತಿಸಬೇಕು. ಅದನ್ನ ಕರೆಕ್ಟ್ ಆಗಿ ನೋಟ್ ಮಾಡಿಕೊಳ್ಳಿ. ಸೊ ಬಾಂಬೆ ಹೈ ತೈಲ ಪ್ರದೇಶ ಮುಂಬೈಗೆ ಸಮೀಪಕ್ಕೆ ಅರಬ್ಬಿ ಸಮುದ್ರದಲ್ಲಿದ್ದು, ಇಲ್ಲಿ ಅಪಾರವಾದ ತೈಲ ನಿಕ್ಷೇಪವಿದೆ. ಇದು ಭಾರತದಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವಂತಹ ಒಂದು ಪ್ರದೇಶ. ಅದನ್ನ ನೋಟ್ ಮಾಡಿಕೊಳ್ಳಿ ಕರೆಕ್ಟ್ ಆಗಿ. ಬಾಂಬೆ ಹೇ ಪ್ಲೇಸ್ ನ ಬಗ್ಗೆ ಮತ್ತೆ ಗುರುತಿಸುವುದ್ರ ಬಗ್ಗೆ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕಾದಂತ ಒಂದು ವಿಷಯ ಆಗಿದೆ ಅದು. ಸೊ ನೆಕ್ಸ್ಟ್ ಎರಡನೇ ಪ್ರಮುಖ ತೈಲ ಉತ್ಪಾದಿಸುವ ಪ್ರದೇಶ ಗುಜರಾತ್ ನಲ್ಲಿರುವಂತದ್ದು. ಇದರ ಪ್ರಮುಖ ಮುಖ್ಯ ತೈಲ ಪ್ರದೇಶ ಯಾವುದೆಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂತಹ ಕೆಲವು ಪ್ರದೇಶಗಳಾಗಿದೆ ಗುಜರಾತಿನಲ್ಲಿ ಇರುವಂತದ್ದು. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪವನ್ನು ಮೊಟ್ಟ ಮೊದಲಿಗೆ ಅಸ್ಸಾಂನ ಮಾಕುಮ್ ಎಂಬಲ್ಲಿ ಕಂಡುಹಿಡಿಯಲಾಯಿತು. ಅದನ್ನು ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪವು ಮೊಟ್ಟ ಮೊದಲಿಗೆ ಅಸ್ಸಾಂನ ಮಾಕುಮ್ ಎಂಬಲ್ಲಿ ಕಂಡುಹಿಡಿಯಲಾಯಿತು. ಆರಂಭದಲ್ಲಿ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಅಸ್ಸಾಂ ಮೊದಲ ಸ್ಥಾನದಲ್ಲಿತ್ತು. ಆದ್ರೆ ಇವಾಗ 3ನೇ ಪ್ಲೇಸ್ ಅಲ್ಲಿ ಉಂಟು. ಫಸ್ಟ್ ಪ್ಲೇಸ್ ಅಲ್ಲಿ ಬಾಂಬೆ, ಆಮೇಲೆ ಗುಜರಾತ್ ಉಂಟು, ಆಮೇಲೆ 3ನೇ ಪ್ಲೇಸ್ ಅಲ್ಲಿ ಇರುವಂತದ್ದು ಅಸ್ಸಾಂ. ಅಸ್ಸಾಂ ಫಸ್ಟ್ ಇತ್ತು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅಸ್ಸಾಂನ ಮಾಕುಮ್ ಎಂಬ ಪ್ಲೇಸ್ ಅಲ್ಲಿ ಫಸ್ಟ್ ಅದನ್ನ ಹಿಡಿದದ್ದು. ಸೊ ಅದರಿಂದ ಫಸ್ಟಿಗೆ ಅದು ಫಸ್ಟ್ ಇತ್ತು. ಆಮೇಲೆ ಈಗ ಪ್ರೆಸೆಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಅದು 3ನೇ ಪ್ಲೇಸ್ ಅಲ್ಲಿ ಇರುವಂತದ್ದು. ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ದೇಶದ ಇತರ ತೈಲ ಪ್ರದೇಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿ ಕಣಿವೆಗಳಲ್ಲಿ ಮತ್ತು ಅದರ ಮುಖಜ ಭಾಗಗಳಲ್ಲಿ ಅದು ಕಂಡು ಬರ್ತದೆ. ಅದರ ಉತ್ಪಾದನಾ ಕೇಂದ್ರಗಳು ಇರುವಂತದ್ದು. ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ ನೀವು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಅದನ್ನ ಸ್ಟಾಪ್ ಮಾಡಿಕೊಂಡು ನೋಡಿ. ಅದನ್ನ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಭಾರತ ಅಷ್ಟೊಂದು ಪ್ರಮುಖವಾದಂತಹ ಸ್ಥಾನವನ್ನ ತಗೊಳ್ಳಿಲ್ಲ. ಯಾಕೆಂತ ಹೇಳಿದ್ರೆ ಭಾರತದಲ್ಲಿ ಹೇರಳವಾದಂತಹ ಪೆಟ್ರೋಲಿಯಂ ನಿಕ್ಷೇಪಗಳು ಇಲ್ಲ. ಸೊ ಹೀಗಾಗಿ ತನ್ನ ಅಪಾರವಾದಂತಹ ಬೇಡಿಕೆಯನ್ನ ಪೂರೈಸಿಕೊಳ್ಳಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಏನ್ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ತಾ ಉಂಟು. ಬೇರೆ ದೇಶಗಳಿಂದ ಅದನ್ನ ಖರೀದಿಸಿ ಪಡ್ಕೊಳ್ತಾ ಉಂಟು. ಯಾಕೆಂದ್ರೆ ಬೇಡಿಕೆ ಹೆಚ್ಚಿರುವಂತಹ ಕಾರಣದಿಂದ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜಲವಿದ್ಯುತ್ನ ಬಗ್ಗೆ ನೋಡುವ. ಸೊ ಇಲ್ಲಿಗೆ ಈ ಕ್ಲಾಸಸ್ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ರೆ ನನ್ನ ಹತ್ರ ಕ್ಲಿಯರ್ ಮಾಡಿಕೊಡಿ. ಥ್ಯಾಂಕ್ ಯು.